ರವಿವಾರ ಬಂದ್ಗಳನ್ನ ಒಟ್ಟ ರೂಮ್ನಾಗ ಖಾಲಿ ಕುಂದ್ರಕ ಆಗಂಗಿಲ್ರಿ. ಎಲ್ರಿಗೆ ರೆಸ್ಟ್ ಸಿಕ್ಕರೆ ಸಾಕಂತಾರ. ಆದ್ರ ನನಗೆ ಹಂಗಲ್ರಿ. ಸಿಕ್ಕ ಖಾಲಿ ಟೈಮ್ನ ಹಿಂಗ ಅಡ್ಡಾಡಿ ಕಳಿತೀನಿ. ಹೌದ್ರಿ. ಹರೇ ಕೃಷ್ಣ ರೀ ಎಲ್ಲರಿಗೂ. ನನ್ನ ಹೆಸರು ಸಂಗಮೇಶ. ನಾನು ಶ್ರೀರಂಗಪಟ್ಟಣದಾಗ ಒಂದು ಕಂಪ್ನಿ ಒಳಗೆ ಕೆಲಸ ಮಾಡ್ತೀನಿ. ನನಗೆ ಟ್ರಾವೆಲಿಂಗ್ ಅಂದ್ರೆ ಭಾಳ ಇಷ್ಟ ರೀ. ಎಲ್ರಿಗೂ ಸೂಟಿ ಸಿಕ್ಕರೆ ಊರಿಗೆ ಹೋಗ್ತಾರೆ. ಆದ್ರೆ ನಾನು ನಿಯರೆಸ್ಟ್ ಟೂರಿಸಂ ಪ್ಲೇಸಸ್ ಇಲ್ಲ ಫೇಮಸ್ ಟೆಂಪಲ್ಗಳಾಗ್ಲಿ ಇಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಆಗಲಿ ಬರೀ ಇಂಥವನ್ನ ಹುಡುಕಾಡ್ತೀನಿ. ಇವತ್ತು ನಾವು ಮಂಡ್ಯ ಡಿಸ್ಟ್ರಿಕ್ಟ್ ನಾಗ ಇರುವ ಇತಿಹಾಸ ಉಳ್ಳಂತ ಒಂದು ಪ್ರಸಿದ್ಧವಾದ ಒಂದು ದೇವಸ್ಥಾನಕ್ಕೆ ಬಂದಿವ್ರಿ. ಹೌದು, ಪ್ರಸಿದ್ಧ ಪುರಾತನ ದೇವಸ್ಥಾನ ಇರೋದು. ಈ ದೇವಸ್ಥಾನಕ್ಕ ಶತಮಾನಗಳ ಇತಿಹಾಸನೇ ಐತ್ರಿ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ಈ ದೇವಸ್ಥಾನ ರೀ ಸುಮಾರು 70 ವರ್ಷಗಳ ಕಾಲ ನೀರಾಗ ಮುಳುಗಿತ್ತು. ಹೊಯ್ಸಳರ ಕಾಲದಾಗ ನಿರ್ಮಾಣ ಆದಂತ ದೇವಸ್ಥಾನ ರೀ. KRS ಡ್ಯಾಮ್ ನ ಹಿಂದಿನ ನೀರು ಕಾವೇರಿ ನದಿಯ ದಡದಾಗ ಐತ್ರಿ. ಇದು ಕಣ್ಣಂಬಾಡಿ ಹೆಸರು ಕೇಳಿದಿರಿ ಅನ್ಸುತ್ತೆ. ಹೌದು, ಮೊದಲು ಕಣ್ಣಂಬಾಡಿ, ಈಗ ಹೊಸ ಕಣ್ಣಂಬಾಡಿ. ಕತಿ ಏನಪ್ಪಾ ಅಂದ್ರ, ಕತಿ ಅಲ್ಲ, ನಿಜವಾದ ನಡೆದ ಘಟನೆ ಏನಪ್ಪಾ ಅಂತಂದ್ರ 1909 ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ KRS ಡ್ಯಾಮ್ ನ ಕಟ್ಟಬೇಕಂತೇಳಿ ಪ್ಲಾನ್ ಮಾಡ್ಕೊಂಡಾಗ ಇಂಥ ಸಮಯದಾಗ ಈ ದೇವಸ್ಥಾನ ಇದೇ ಸ್ಥಾನದಾಗ ಇತ್ತು. ಈ ಯೋಜನೆಯಿಂದ ಕಣ್ಣಂಬಾಡಿಗೆ ಸುತ್ತಮುತ್ತಲಿನ ಊರಿಗೆ ಮತ್ತ ಕಣ್ಣಂಬಾಡಿ ಇವೆಲ್ಲವೂ ಮುಳುಗುವಂತ ಚಾನ್ಸ್ ಇತ್ತು. ಅದಕ್ಕಾಗಿ ಅಂದಿನ ಕಾಲದ ಮೈಸೂರು ರಾಜರಾದ ನಾಲ್ವಡಿ ಕೃಷ್ಣ ರಾಜ ಒಡೆಯರು ಇಲ್ಲಿನ ಜನಗಳಿಗೆ ಹೊಸ ಗ್ರಾಮವನ್ನ ನಿರ್ಮಿಸಿ ಅದಕ್ಕೆ ಹೊಸ ಕಣ್ಣಂಬಾಡಿ ಅಂತ ಹೆಸರಿಟ್ಟು 1930 ಹೊತ್ತಿಗೆ ಈ ದೇವಸ್ಥಾನ ಪೂರ ಮುಳುಗಿ ಹೋಗಿತ್ತು. ಕಾಲ ಕಳೆದಂಗ ಅಂದ್ರೆ ಬರಗಾಲದ ವರ್ಷಗಳು ಬಂದು ಆ ಬರಗಾಲದ ವರ್ಷದಾಗ ಸ್ವಲ್ಪ ನೀರು ಕಡಿಮೆ ಆದಾಗ ದೇವಸ್ಥಾನ ಸ್ವಲ್ಪ ಕಾಣಿಸ್ಕೊಳಕತ್ತು. ಅಲ್ಲಿವರೆಗೂ ದೇವಸ್ಥಾನ ನೀರಲ್ಲೇ ಮುಳುಗಿತ್ತು. ಸುಮಾರು ಒಂದು 70 ವರ್ಷಗಳ ಕಾಲ ನೀರಲ್ಲೇ ಮುಳುಗಿತ್ತು. ಅಜ್ಞಾತ ಉದ್ಯಮಿ ಬಿಸಿನೆಸ್ ಮ್ಯಾನ್ ಆದಂತಹ ಶ್ರೀಹರಿ ಖೋಡೆ ಅವರು ಈ ದೇವಸ್ಥಾನದ ರೀಕನ್ಸ್ಟ್ರಕ್ಷನ್ ಮಾಡಿಸಿದವರು ಅವರೇ. ಹೌದ್ರಿ, ಈಗೇನ್ ಕಾಣ್ತಿದೆಯಲ್ಲ ಇದು ರೀಕನ್ಸ್ಟ್ರಕ್ಟ್ ಆಗಿದ್ರಿ. ಮೊದಲು ಸೇಮ್ ಶೈಲಿ ಇದೇ ತರನೇ ಇತ್ತು. ಬಟ್ ಅದು ನೀರಲ್ಲಿ ಮುಳುಗಿ ಹೋಗಿದ್ರಿಂದ ಹಾಳಾಗ ದುರಸ್ತಿ ಒಳಗಿತ್ತು ಅಂತ ನೋಡಿ. ಇಲ್ಲಿ ಹಂಪಿಯಲ್ಲಿರುವಂತ ಅದೇ ತರನಾದ ಕಲ್ಲಿನ ರಥವನ್ನ ಇರಿಸಿದ್ದಾರೆ. ದೇವಸ್ಥಾನ ಜೊತೆಗೆ ಈ ಕಲ್ಲಿನ ರಥವು ಬಹಳ ಅಟ್ರಾಕ್ಟಿವ್ ಐತ್ರಿ. ಈ ದೇವಸ್ಥಾನಕ್ಕ ಬಹಳ ಜನ ಭೇಟಿ ಕೊಡ್ತಾರ. ವಿಡಿಯೋದಾಗ ನೋಡ್ಬೋದ್ರಿ ನೀವು. ಜನ ವೀಕೆಂಡ್ ಟೈಮ್ ಒಳಗೆ ಬಹಳ ಬರ್ತಾರ. ಹಂಪಿ ಒಳಗೆ ಹೆಂಗ ಐತಲ್ರಿ ಸೇಮ್ ಹಂಗ ಐತಿ. 50 ರೂಪಾಯಿ ನೋಟದಾಗ ಕಲ್ಲಿನ ರಥ ನೋಡಿರಲ್ಲ, ಅದ ನೋಡ್ರಿ, ಅದೇ ಟೈಪ್ ಇಲ್ಲಿ ಕೆತ್ತನೆ ಮಾಡ್ಯಾರ. ಮತ್ತ ಇನ್ನೊಂದು ವಿಶೇಷ ನೋಡಿದೇನ್ರಿ ನಾನು, ದೇವಸ್ಥಾನ ಸುತ್ತ ಅಂದ್ರೆ ಎಲ್ಲಾ ನೀವು ಪಾರ್ಕ್ ಒಳಗಾಗ್ಲಿ ಎಲ್ಲಾ ಕಡೆ ದೇವಸ್ಥಾನ ಹೋದ್ರು ಒಂಥರ ನಿಮ್ಗ ಬೇರೆ ತರದ ಡಿಸೈನ್ ಆಗಿ ಗಿಡಗಳು ಕಾಣ್ತಾವ್. ಇಲ್ಲಿ ವಿಶೇಷ ನಾನು ನೋಡಿದ್ದೇನಪ್ಪಾ ಅಂದ್ರ ದೇವಸ್ಥಾನ ಸುತ್ತಲೂ ತುಳಸಿ ಗಿಡವನ್ನ ನಡೆಸಿದಾರೆ. ಅದೊಂದು ನನಗೆ ಇಷ್ಟ ಆಗಿತ್ತು. ಈಗ ನಾವು ಬಂದ ಟೈಮ್ನಾಗ ಹವಾಮಾನ ಹೆಂಗಿತ್ತಂದ್ರ ನೋಡ್ರಿ ನೀವೇ ವಿಡಿಯೋದಾಗ. ನಾವು ಬಂದ ಟೈಮ್ನಾಗ ಮಳೆ ಬಂದ್ಬಿಡ್ತು. ನೀನ್ ದೇವಸ್ಥಾನ ನೋಡ್ಕೊಂಡು ಎಲ್ಲ ಹೊರಗಡೆ ಬಂದಿವ್ರಿ. ಆಯ್ತು ನೋಡ್ರಿ, ಮಳೆಯಿಂದ ತಪ್ಸ್ಕೊಂಡು ಎಲ್ಲಾರು ಓಡೋದ್ರು. ನನಗೆ ಮಳೆ ಒಳಗೆ ನೆನೆಯೋದಂದ್ರೆ ಬಹಳ ಇಷ್ಟ. ಮಳೆ ಬಂದು ನಿಂತ ಮ್ಯಾಗ ಜನಗಳು ಎಲ್ಲ ಎಲ್ಲೆಲ್ಲಿದ್ರು ವಾಪಸ್ ಎಲ್ಲ ಓಡಿ ಬಂದಿರು. ಮಳೆ ಬಂದ ನಿಂತ ಮ್ಯಾಗ ಹೆಂಗ್ ಕಾಣತ್ ನೋಡ್ರಿ ದೇವಸ್ಥಾನ. ದೇವಸ್ಥಾನ ಮುಗಿಸ್ಕೊಂಡು ದೇವಸ್ಥಾನ ಹಿಂದೆ ಇರುವಂತ ಕಾವೇರಿ ನದಿಯನ್ನ ನೋಡಾಕ ದಡಕ್ ಹೋದಿವ್ರಿ. ಸಪ್ತ ನದಿ ಒಳಗು ಪವಿತ್ರ ನದಿಗಳ ಒಳಗು ಕಾವೇರಿಗೂ ಒಂದೊಂದು ಸ್ಥಾನ. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ಸಿಂಧು, ನರ್ಮದಾ ಮತ್ತ ಕಾವೇರಿ. ಇಷ್ಟೊತ್ತು ತಾಳ್ಮೆಯಿಂದ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇದೇ ತರನಾದ ವಿಡಿಯೋಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಒಳಗ ಹಾಕ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ನಾನು ಹಾಕುವಂತ ವಿಡಿಯೋಗಳು ನಿಮ್ಗೆ ಬರ್ತಿರ್ತಾವೆ. ಇದೇ ತರ ಪ್ಲೇಸ್ ನಾನು ಹುಡುಕಿ ತೋರಿಸ್ತಿರ್ತೀನಿ. ಜೊತೆಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ನನ್ನ ವಿಶೇಷ ಏನಂದ್ರೆ ಕಡಿಮೆ ಬಜೆಟ್ ಒಳಗೆ ದೇಶವನ್ನ ಸುತ್ತಬಹುದು ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ನನ್ನ ಈ ಚಾನೆಲ್ ನ ಉದ್ದೇಶ. ಈ ವಿಡಿಯೋನ ಪ್ರಾಕ್ಟೀಸ್ ಪರ್ಪೋಸ್ ಆಗಿ ನಿಮ್ ಮುಂದೆ ಇಡ್ತಾ ಇದ್ದೀನಿ.
ಹೆಂಗೈತಿ ಅನ್ನೋದು ನಿಮ್ಮ ಅನಿಸಿಕೆ ಹೇಳಿ ನನಗೆ. ಏನೇ ಮಿಸ್ಟೇಕ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ತಿದ್ಕೋತೀನಿ. ಹರೇ ಕೃಷ್ಣ.